ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದರೆ ವೆಲ್ಕಮ್ ಟು ಮೈ ಚಾನಲ್. ನಾನು ಪ್ರಜ್ವಲ್ ಕೃಷ್ಣ. ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಸೊ ದ್ಯಾಟ್ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಟೆಕ್ ಸುದ್ದಿ ಎಪಿಸೋಡ್ 3. ಸೊ ಟೈಮ್ ವೇಸ್ಟ್ ಮಾಡ್ತೀರಾ, ಮೊದಲನೇ ನ್ಯೂಸ್ ಕಡೆಗೆ ಹೋಗೋಣ. ಇವತ್ತಿನ ಮೊದಲನೇ ನ್ಯೂಸ್ ಏನಪ್ಪ ಅಂತ ಹೇಳಿದರೆ ಆ್ಯಪಲ್ ಕಡೆಯಿಂದ ಆ್ಯಪಲ್ದು ಹೊಸ ಫೇಸ್ ID ಟೆಕ್ನಾಲಜಿ ಡೆವಲಪ್ ಆಗಿದೆ. ಈ ಪೇಟೆಂಟ್ ರೀಸೆಂಟ್ಲಿ ಫೈಲ್ ಆಗಿದೆ. ಇದ್ರ ಪ್ರಕಾರ ಏನಪ್ಪ ಅಂತ ಹೇಳಿದರೆ, ಈ ಹೊಸ ಟೆಕ್ನಾಲಜಿ ಏನಂತ ಹೇಳಿದರೆ, ನಾವು ಯೂಶಲಿ ಫೇಸ್ ಅನ್ಲಾಕ್ ಮಾಡಿದಾಗ ನಮ್ಮ ಫೇಸ್ನ ಹೇಗೆ ಸ್ಕ್ಯಾನ್ ಮಾಡ್ತಿತ್ತು ಕ್ಯಾಮ್ರಾ, ಈಗ ಹೊಸ ಟೆಕ್ನಾಲಜಿ ಅಪ್ಡೇಟ್ ಮಾಡಿದೆ ಆ್ಯಪಲ್. ಏನಂತ ಹೇಳಿದರೆ, ಇವಾಗ ನಾವು ಫೇಸ್ ಅನ್ಲಾಕ್ ಮಾಡ್ತಿದ್ದೀವಿ ಅಂತಂದರೆ ಬರೀ ಮುಖದಲ್ಲಿರೋ ಕಣ್ಣಾಗಲಿ ಅಥವಾ ಡೀಟೇಲಿಂಗ್ ಏನು ತೊಗೊಳುತ್ತೆ, ಅದ್ರ ಜೊತೆಗೆ ನಮ್ಮ ಫೇಸಲ್ಲಿರೋ ವೇನ್ಸ್ನ ಕೂಡ ಅದು ಸ್ಕ್ಯಾನ್ ಮಾಡುತ್ತಂತೆ. ಒಂದು ಮೊಬೈಲ್ ಫೋನಲ್ಲಿ ಇಂಥ ಒಂದು ಟೆಕ್ನಾಲಜಿ ನಾವು ನೋಡ್ತೀವಿ ಅಂತ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಸೆಕ್ಯೂರಿಟಿ ಪರ್ಪಸ್ ಅಂತ ನಮ್ಮ ವೇನ್ಸ್ನ ನೋಡ್ತಿದೆ ಅಂತ ಹೇಳಿದರೆ ಚೂರು ವಿಯರ್ಡ್ ಅನಿಸುತ್ತೆ. ಸೊ ನೋಡಿ, ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟಲ್ಲಿ ನನಗೆ ಹೇಳಿ. ಈಗ ನಮ್ಮ ಸೆಕೆಂಡ್ ನ್ಯೂಸ್ ಕಡೆಗೆ ಹೋಗೋಣ. ಸೆಕೆಂಡ್ ನ್ಯೂಸ್ ನೆಟ್ಫ್ಲಿಕ್ಸ್ ಕಡೆಯಿಂದ ಏನಂತ ಹೇಳಿದರೆ, 4 ತಿಂಗಳ ತನಕ ನಾವು ದುಡ್ಡು ಪೇ ಮಾಡಲಿಲ್ಲ ಅಂತ ಹೇಳಿದರೆ ಯೂಶಲಿ ನಮ್ಮ ಸಬ್ಸ್ಕ್ರಿಪ್ಷನ್ ಅಥವಾ ನಮ್ಮ ಮೆಂಬರ್ಶಿಪ್ ನೆಟ್ಫ್ಲಿಕ್ಸ್ ಕಟ್ ಮಾಡಿಬಿಡ್ತಿತ್ತಲ್ವ. ಸೊ ಇದಕ್ಕೆ ಒಂದು ಹೊಸ ಆಪ್ಷನ್ನ ಇಂಟ್ರೊಡ್ಯೂಸ್ ಮಾಡಿದೆ ನೆಟ್ಫ್ಲಿಕ್ಸ್. ಏನಂತ ಹೇಳಿದರೆ, 10 ಮಂತ್ಸ್ ತನಕ ಬೇಕಿದ್ರೆ ನಾವು ನಮ್ಮ ಸಬ್ಸ್ಕ್ರಿಪ್ಷನ್ನ ಪಾಸ್ ಮಾಡಿ ಇಡ್ಬೋದು, ಸೊ ದ್ಯಾಟ್ ನಮ್ಮ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗೋಲ್ಲ. ಇದು ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ. ಟೈಮ್ ಬೀಂಗ್ ಯಾರಾದರೂ ಪಾಸ್ ಮಾಡಿ ಇಟ್ಕೊಳ್ಳೋಣ, ತಿರ್ಗಾ ವಾಪಸ್ ಸಬ್ಸ್ಕ್ರಿಪ್ಷನ್ನ ಶುರು ಮಾಡೋಣ ಅಂತಂದರೆ ಒಳ್ಳೆಯದು. ಇಲ್ಲ ಅಂದಿದ್ರೆ ಮುಂಚೆ ಆಗಿದ್ರೆ ಡಿಲೀಟ್ ಆಗೋಗ್ತಿತ್ತು ನಮ್ಮ ಮೆಂಬರ್ಶಿಪ್, ಆವಾಗ ತಿರ್ಗಾ ಕಾರ್ಡ್ ಡೀಟೇಲ್ಸ್ ಎಲ್ಲ ಫಸ್ಟಿಂದ ಕೊಡಬೇಕಾಗಿತ್ತು. ಸೊ ಇದೊಂದು ನೆಟ್ಫ್ಲಿಕ್ಸ್ ಕಡೆಯಿಂದ ಒಳ್ಳೆ ಫೀಚರ್. ಇನ್ನು ನೆಕ್ಸ್ಟ್ ನ್ಯೂಸ್ ಕಡೆಗೆ ಹೋಗ್ಬೇಕು ಹೇಳಿದ್ರೆ, ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z ಫ್ಲಿಪ್ ಅಥವಾ Z ಫ್ಲಿಪ್ 5G ಫೋನ್ ಏನಿದೆ, ಇದು ಫೈನಲಿ ಲಾಂಚ್ ಆಗಿದೆ. ಯಾರ್ಯಾರು ತೊಗೋಬೇಕು ಅಂತ ವೆಯ್ಟ್ ಮಾಡ್ತಿದ್ರಿ ಈ ಫೋನ್ಗೆ, ಖಂಡಿತ ನೀವೀಗ ತೊಗೋಬೋದು. ಆ್ಯಂಡ್ ಇದರಲ್ಲಿ Exynos ಪ್ರೊಸೆಸರ್ ನೋಡೋಕ್ಕೆ ಸಿಗಲ್ಲ, ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದೆ. ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 865+ ಈ ಒಂದು ಪ್ರೊಸೆಸರ್ ಅಂದರೆ ಈಗ ಸದ್ಯಕ್ಕೆ ಟಾಪಲ್ಲಿರುವಂಥ ಪ್ರೊಸೆಸರ್, ಅದು ತುಂಬ ಪವರ್ಫುಲ್ ಪ್ರೊಸೆಸರ್. ಇದನ್ನು ಹಾಕಿದರೆ ಇದು 5G ಫೋನ್ ಕೂಡ, ಅಂದರೆ ತುಂಬ ಪವರ್ಫುಲ್ ಫೋನಿನ ಸ್ಯಾಮ್ಸಂಗ್ ಫೋನ್ಸಿನ ಕ್ವಾಲಿಟಿ ಬಗ್ಗೆ ಅಂತೂ ಬೇರೆ ಮಾತೇ ಇಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಏನಂತ ಹೇಳಿದರೆ ಈ ಕಲರ್ಸ್ನ ನೋಡ್ತಾ ಇದ್ದರೆ ತುಂಬ ಎಲಿಗೆಂಟ್ ಆಗಿದೆ, ತುಂಬ ಇಷ್ಟ ಸಹ ಆಗುತ್ತೆ. ಇಲ್ಲಿಂದ S20 ಲೈನಪ್ ಕೂಡ ಶುರು ಆಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ 5G ಅಥವಾ ಸ್ನ್ಯಾಪ್ಡ್ರ್ಯಾಗನ್ದೇ ನಮಗೆ ಪ್ರೊಸೆಸರ್ ಸಿಗುತ್ತೆ ಅಂತ ಒಂದು ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ಬೇಕು ಹೇಳಿದ್ರೆ, ಟಿಕ್ಟಾಕ್ ಬಗ್ಗೆ ತಿರ್ಗಿ ಅದು ಏನಕ್ಕೆ ಇದು ಭೂತ ಥರ ಇಟ್ಕೊಂಡ್ಬಿಟ್ಟಿದೆ, ಹೋಗ್ತಾನೆ ಇಲ್ಲ. ಸೊ ಕಂಪ್ಲೀಟಾಗಿ ಹೋಗಿಸ್ಬೇಕು ಅಂತ US ಕೂಡ ಒಂದು ಸ್ಟೆಪ್ ತೊಗೊಂಡಿದೆ. ಏನಂತ ಹೇಳಿದರೆ, US ಯಾವುದೇ ಒಂದು ಗೌರ್ಮೆಂಟ್ ಡಿವೈಸ್ಗಳೇನಿದೆ ಇದರಲ್ಲಿ ಟಿಕ್ಟಾಕ್ ಯೂಸ್ ಮಾಡೋಂಗಿಲ್ಲ ಅಂತ US ಗೌರ್ಮೆಂಟ್ ಈಗ ಆರ್ಡರ್ ಮಾಡಿದೆ. ಒಳ್ಳೇದಾಯಿತು. ಆ್ಯಕ್ಚುಲಿ ಕಂಪ್ಲೀಟಾಗಿ ಬ್ಯಾನ್ ಮಾಡಿಬಿಡ್ಬೇಕು. ಈಗ ಆಸ್ಟ್ರೇಲಿಯಾದಲ್ಲೂ ಬ್ಯಾನ್ ಆಗೋ ಎಲ್ಲ ಚಾನ್ಸಸ್ಗಳಿದೆ. ಸೊ ನೋಡೋಣ ಯಾವಾಗ ಟಿಕ್ಟಾಕ್ ಈ ಭೂತ ಬೆನ್ನಿಂದ ಹೋಗುತ್ತೆ ಅಂತ. ಕಮಿಂಗ್ ಟು ದ ನೆಕ್ಸ್ಟ್ ನ್ಯೂಸ್, ರೋಗ್ ಫೋನ್ 3 ಆಸೂಸ್ದು ರಿಪಬ್ಲಿಕ್ ಆಫ್ ಗೇಮರ್ಸ್, ಅಷ್ಟೊಂದು ಎಲಾಬ್ರೇಟ್ ಬೇಡ. ರೋಗ್ ಫೋನ್ಸ್ 3 ಅಂತ ಏನಿದೆ, ಇದು ಫೈನಲಿ ರಿಲೀಸ್ ಆಯಿತು. ಆ್ಯಂಡ್ ಇದರಲ್ಲಿ 2 ವೇರಿಯಂಟ್ ಬಂದಿದೆ ಸದ್ಯಕ್ಕೆ. 8GB ರ್ಯಾಮ್, 128GB ಸ್ಟೋರೇಜ್ದು. ಇದರ ಪ್ರೈಸ್ ಬಂದು 49,999. ಆ್ಯಂಡ್ ಇದರ ನೆಕ್ಸ್ಟ್ ವೇರಿಯಂಟ್ ಬಂದು 12GB ರ್ಯಾಮ್, 256GB ಸ್ಟೋರೇಜ್ದು. ಇದರ ಪ್ರೈಸ್ ಬಂದು 57,999. ಸೊ ತುಂಬ ಪವರ್ಫುಲ್ ಗೇಮಿಂಗ್ ಫೋನ್ ಇದು. ಆ್ಯಕ್ಚುಲಿ ಸದ್ಯಕ್ಕೆ ವರ್ಲ್ಡ್ಸ್ ಫಾಸ್ಟೆಸ್ಟ್ ಅಥವಾ ವರ್ಲ್ಡ್ಸ್ ಪವರ್ಫುಲ್ ಫೋನ್ ಅಂತಲೇ ಹೇಳ್ಬೋದು ಈ ಫೋನ್ನ. ಇನ್ ಕೇಸ್ ನಿಮ್ಗೇನಾದ್ರು ಈ ಫೋನ್ ಬಗ್ಗೆ ಡೀಟೇಲ್ಡ್ ರಿವ್ಯೂ, ಇದರ ಸ್ಪೆಸಿಫಿಕೇಷನ್ಸ್, ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಡೀಟೇಲ್ ಬೇಕಂತ ಹೇಳಿದರೆ ಕಮೆಂಟ್ ಡೌನ್ ಮಾಡಿ, ನಾನು ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಕವರ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ನ್ಯೂಸ್ ಕಡೆಗೆ ಹೋಗ್ಬೇಕಂತ ಹೇಳಿದರೆ, ಬೋರೋಸಿಲ್ ಸುರಕ್ಷಾ UV ಕಿಟ್ ಅಂತ ಬೋರೋಸಿಲ್ ಅಂತ ಒಂದಿರೋ ಕಂಪ್ನಿ ಏನು ಮಾಡಿದೆ, ಇದೊಂದು ಕಿಟ್ಟನ್ನ ತಯಾರು ಮಾಡಿದೆ. ಬೇಸಿಕಲಿ ಇದ್ರ ಕೆಲಸ ಏನಂತ ಹೇಳಿದರೆ, ನಮ್ಮ ವಾಲೆಟ್ಸ್, ಕೀ, ಮೊಬೈಲ್ ಫೋನ್ಸ್, ಈ ಥರ ನಾವು ಡೈಲಿ ಯೂಸ್ ಮಾಡೋ ವಸ್ತುಗಳೇನಿದೆ ಇದನ್ನು ನಾವು ಸ್ಯಾನಿಟೈಸ್ ಮಾಡ್ಬೋದು. ಓಕೆನಾ. ಈ ಬಾಕ್ಸ್ ಏನು ಮಾಡುತ್ತೆ ಅಂತ ಹೇಳಿದರೆ, ನಾವು ಬಾಕ್ಸ್ ಒಳಗಡೆ ಈ ಐಟಮ್ಸ್ನ ಇಟ್ಟು ಆನ್ ಮಾಡುತ್ತಂತ ಹೇಳಿದರೆ UV ರೇಸ್, ಅಲ್ಟ್ರಾವೈಲೆಟ್ ರೇಸಿಂದ ನಮ್ಮ ಈ ಒಂದು ಆಬ್ಜೆಕ್ಟ್ಸ್ಗಳನ್ನ ಅದು ಕ್ಲೀನ್ ಮಾಡುತ್ತೆ. ಸೊ ತುಂಬ ಒಳ್ಳೆ ಫೀಚರ್ ಇದು ಈ ಒಂದು ಕಂಪ್ನಿ ಕಡೆಯಿಂದ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಇನ್ನೂ ಬೋರೋಸಿಲ್ ಕಂಪ್ನಿ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿದರೆ, ಇದೊಂದು ಇಂಡಿಯನ್ ಕಂಪ್ನಿ. ಓಕೆನಾ. ಗ್ಲಾಸ್ ಕಂಪ್ನಿ, ಇದೊಂದು ವರ್ಲ್ಡ್ ವೈಡ್ ಫೇಮಸ್ ಇದು. ಸೊ ಇಂಥ ಒಂದು ಕಂಪ್ನಿ ಇದನ್ನು ತರ್ತಾ ಇದೆ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ತುಂಬ ಯೂಸ್ಫುಲ್ ಕೂಡ ಇದು. ನೀವೇನಾದ್ರು ಇದನ್ನು ತೊಗೋತೀರಾ ಇಲ್ವಾ, ಸ್ವಲ್ಪ ಕಮೆಂಟಲ್ಲಿ ಹೇಳಿ.
ನೆಕ್ಸ್ಟ್ ನ್ಯೂಸ್ ಕಡೆ ಹೋಗ್ಬೇಕಾದ್ರೆ ಇಟ್ ಈಸ್ ಫ್ರಮ್ ಒನ್ ಪ್ಲಸ್ ನಾರ್ಡ್ ಫೈನಲಿ ರಿಲೀಸ್ ಆಗಿದೆ. ಮೋಸ್ಟ್ ಆಂಟಿಸಿಪೇಟೆಡ್ ಬಜೆಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಅಂದರೆ ತುಂಬ ಕಾಯ್ತಾ ಇದೆ, ಎಸ್ಪೆಷಲಿ ನಾನು ಈ ಫೋನ್ ಫೀಚರ್ಸ್ ಏನಿರುತ್ತೆ ನೋಡೋಕ್ಕೆ ಅಥವಾ ಹ್ಯಾಂಡ್ಸ್ ಆನ್ ಆಗಿರುತ್ತೆ ನೋಡೋಕ್ಕೆ. ಬಿಕಾಸ್ ಇದೇ ಮೊದಲನೇದು ಒನ್ ಪ್ಲಸ್ ಕಡೆಯಿಂದ ಇಷ್ಟು ಫೀಚರ್ಸ್ ಇರೋ ಫೋನ್ ಈ ಬಜೆಟಲ್ಲೇ ಬಂದಿರೋದು. ಸೊ ಬಜೆಟ್ ಅಂತಿದ್ದೀನಿ ಎಷ್ಟು ಅಂತ ಹೇಳ್ತೀನಿ. ಇದ್ರದ್ದು 8GB ರ್ಯಾಮ್, 128GB ಸ್ಟೋರೇಜ್ದು 27,999ಕ್ಕೆ ರಿಲೀಸ್ ಆಗಿದೆ. ಇದು ಯಾವತ್ತು ರಿಲೀಸ್ ಆಗುತ್ತೆ ಅಂತಂದರೆ 4th August. ಸೊ ಇನ್ನು ಬಂದಿಲ್ಲ, ಲಾಂಚ್ ಆಗಿದೆ ಅಷ್ಟೇ, ಇನ್ನು ರಿಲೀಸ್ ಆಗಿಲ್ಲ. ಸೊ ರಿಲೀಸ್ಗೆ ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ, ದಿಸ್ ಇಸ್ ದ ಡೇಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟು 12GB ರ್ಯಾಮ್, 256GB ಸ್ಟೋರೇಜ್ ಏನಿದೆ, ಇದು 29,999ಕ್ಕೆ ಬರುತ್ತೆ. ಮತ್ತು ಇನ್ನೊಂದು ವೇರಿಯಂಟ್ ಇದೆ 6GB ರ್ಯಾಮ್, 64GB ಸ್ಟೋರೇಜ್. ಇದರ ಪ್ರೈಸ್ ಬಂದು 25,000ಕ್ಕೆ ನಾರ್ಡ್ ಫೋನ್ ಸಿಗ್ತಾ ಇದೆ ಒನ್ ಪ್ಲಸ್ ಕಡೆಯಿಂದ. ಅದರಲ್ಲಿ ಆಕ್ಸಿಜನ್ OS ಇದೆ. ಮತ್ತು ಒನ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಬೇಕಂತ ಹೇಳಿದರೆ, ನಾನು ಪರ್ಸ್ನಲಿ ಯೂಸ್ ಮಾಡ್ತಿರೋದ್ರಿಂದ ನನಗೆ ಪರ್ಸ್ನಲಿ ತುಂಬ ಇಷ್ಟ, ನನ್ನ ಪ್ರೈಮರಿ ಫೋನ್ ಸಹ ಅದೇ. ಆ್ಯಂಡ್ ಇದರ ಡೇಟ್ ಬಂದು 6GB ವೇರಿಯಂಟ್ ಏನಿದೆ 25,000ದ್ದು, ಇದು ಬಂದು ಸೆಪ್ಟೆಂಬರಲ್ಲಿ ರಿಲೀಸ್ ಆಗುತ್ತೆ. ಬಟ್ ಸೆಪ್ಟೆಂಬರಲ್ಲಿ ಡೇಟ್ ಇನ್ನೂ ಅವರು ರಿಲೀಸ್ ಮಾಡಿಲ್ಲ. ಇನ್ನೊಂದೇನಂತ ಹೇಳಿದರೆ 4th August ಅಂತ ಹೇಳಿದೆ ಅಲ್ವಾ, ಇದರಲ್ಲಿ ಬ್ಲೂ ಕಲರ್ ಎಡಿಷನ್ ಏನಿದೆ 12GB ರ್ಯಾಮ್, 256GB ಸ್ಟೋರೇಜ್, ಇದು ಮಾತ್ರ 6th ಲಾಂಚ್ ಆಗುತ್ತೆ, August 6th, 4th ಅಲ್ಲ. ನಿಮಗೆ ಗ್ರೇ ಬೇಕು ಅಂತ ಹೇಳಿದರೆ ಅದು 4ನೇ ತಾರೀಕೆ ಲಾಂಚ್ ಆಗುತ್ತೆ. ಯಾವುದು 12GB ರ್ಯಾಮ್ದು. ಇದೇ ಒನ್ ಪ್ಲಸ್ ನಾರ್ಡ್ ಜೊತೆಗೆ ಇದರ ಒಂದು ಟ್ರೂಲಿ ವೈರ್ಲೆಸ್ TWS ಡಿವೈಸ್ ಕೂಡ ಲಾಂಚ್ ಆಗಿದೆ, ಒನ್ ಪ್ಲಸ್ ಬಡ್ಸ್ ಅಂತ ಹೇಳಿ. ಇದರ ಪ್ರೈಸ್ ಬಂದು 4,990. ಇನ್ನೊಂಚೂರು ಕಮ್ಮಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಜಾಸ್ತಿ ಆಗೋಯಿತು. ನೀವೇನಾದ್ರು ಒನ್ ಪ್ಲಸ್ ಬಡ್ಸ್ದು ಅನ್ಬಾಕ್ಸಿಂಗ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಕಮೆಂಟಲ್ಲಿ ಹೇಳಿ, ನಾನು ಖಂಡಿತ ಅನ್ಬಾಕ್ಸಿಂಗ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ನ್ಯೂಸಿಗೆ ಬರಬೇಕಂತ ಹೇಳಿದರೆ, ಇಟ್ ಈಸ್ ಅಬೌಟ್ ಟ್ವಿಟರ್ ರೀಸೆಂಟ್ಲಿ ಹ್ಯಾಕ್ ಆಗಿತ್ತು ಗೊತ್ತಾ. ಅದರಲ್ಲಿ 36 ಅಕೌಂಟ್ಗಳದ್ದು DMs ಚೆಕ್ ಮಾಡಿದ್ದಾರೆ. DMs ಅಂದರೆ ನಾವು ಪರ್ಸ್ನಲ್ ಮೆಸೇಜ್ ಮಾಡ್ತೀವಲ್ಲ, ಅದನ್ನು ಹ್ಯಾಕರ್ಸು ನೋಡಿದ್ದಾರೆ. ಇದರಲ್ಲಿ ನೆದರ್ಲ್ಯಾಂಡ್ಸಿನ ಒಫಿಷಿಯಲ್ ಇನ್ಫಾರ್ಮೇಷನ್ ಸಹ ಲೀಕ್ ಆಗಿದೆಯಂತೆ. ಸೊ ತುಂಬ ಸೇಫ್ ಆಗಿರಬೇಕು ಈಗಿನ ಟೈಮಲ್ಲಿ, ಅದು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅಲ್ವಾ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಪ್ರೊಫೈಲ್ಸ್ನ ನೀವು ಸೆಕ್ಯೂರಾಗಿ ಇಟ್ಕೊಳ್ಳಿ. ಪಾಸ್ವರ್ಡ್ನ ಚೇಂಜ್ ಮಾಡ್ತೀರಿ ಅವಾಗವಾಗ, ಒಂದೇ ಪಾಸ್ವರ್ಡ್ ಇಡೋಕ್ಕೆ ಹೋಗಬೇಡಿ, ಬೇರೆಯವ್ರ ಹತ್ರ ಶೇರ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತೆ ಅಷ್ಟು ನಿಮ್ಮನ್ನು ನೀವು ಸೋಷಿಯಲ್ ಮೀಡಿಯಾ ವರ್ಲ್ಡಲ್ಲಿ ಸುರಕ್ಷಿತವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಬಿಕಾಸ್ ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಅಲ್ಲಿರುತ್ತೆ, ನಮ್ಮ ಕಾರ್ಡ್ ಡೀಟೇಲ್ಸ್ ಆಗಲಿ, ನಮ್ಮ ಫೋನ್ ನಂಬರ್ ಆಗಲಿ, ಏನಾದರೂ ಆಗಿರ್ಬೋದು. ಇದಕ್ಕೆ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನೀವೇನು ಮಾಡಬೇಕಂತ ಹೇಳಿದರೆ, ಪ್ಲೇಸ್ಟೋರ್ನ ಬಿಟ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅಂದರೆ ಬ್ರೌಸರಿಂದ ಯಾವುದೇ ಒಂದು ಅಪ್ಲಿಕೇಶನ್ಸ್ನ ಇನ್ಸ್ಟಾಲ್ ಮಾಡ್ಕೋಬೇಡಿ. ಹಾಗನ್ನ ಹೋದರೆ ರೀಸೆಂಟ್ಲಿ ಪ್ಲೇಸ್ಟೋರಲ್ಲೇ ಮಾಲ್ವೇರ್ ಸಾಫ್ಟ್ವೇರ್ಗಳು ಸಿಕ್ತು, ಬಟ್ ಅದರಲ್ಲಿ ತಲೆ ಕೆಡಿಸ್ಕೊಳ್ಳೋ ಯಾವ ಒಂದು ಪರಿಸ್ಥಿತಿ ಬರಲ್ಲ. ಏನಕ್ಕಂತ ಹೇಳಿದರೆ ಗೂಗಲ್ ಏನು ಮಾಡುತ್ತೆ, ಈ ಥರ ಅಪ್ಲಿಕೇಶನ್ ಸಿಕ್ತು ಅಂದರೆ ಅಲ್ಲಲ್ಲೇ ಕ್ಲೀನ್ ಮಾಡಿಬಿಡುತ್ತೆ. ಸೊ ನನ್ನನ್ನು ಕೇಳಿದರೆ ಪ್ಲೇಸ್ಟೋರಿಂದ ಮಾತ್ರ ಅಪ್ಲಿಕೇಶನ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿಗೆ ಟೆಕ್ ಸುದ್ದಿ ಮುಗೀತು. ಈಗ ಟೆಕ್ ಫ್ಯಾಕ್ಟ್ಸ್ ಕಡೆಗೆ ಹೋಗೋಣ. ಮೊದಲನೇ ಫ್ಯಾಕ್ಟ್ ಹೇಳ್ಬೇಕಂತ ಹೇಳಿದರೆ, ಜಗತ್ತಿನ 86% ಜನರು USB ಅಂದರೆ ನಮ್ಮ ಪೆನ್ ಡ್ರೈವ್ ಏನಿದೆ ಸೀದಾ ಹಾಕಲ್ಲ ಅಂತೆ, ಉಲ್ಟಾ ಹಾಕ್ತಾರಂತೆ, ಮರ್ತೋಗಿ ಎವ್ರಿ ಟೈಮ್. ಆಮೇಲೆ ಚೆಕ್ ಮಾಡಿ ಅಯ್ಯೋ ಅಂದ್ಬಿಟ್ಟು ಸರಿಯಾಗಿ ಹಾಕ್ತಾರಂತೆ. ನಿಮ್ಮಲ್ಲೂ ತುಂಬ ಜನ ಆ ರೀತಿ ಆಗಿದೆ, ಎಕ್ಸ್ಪೀರಿಯನ್ಸ್ ತುಂಬ ಸತಿ ಆಗಿರುತ್ತೆ. ಯಾರ್ಯಾರಿಗಾಗಿದೆ ಕಮೆಂಟ್ ಡೌನ್ ಮಾಡಿ. ಇನ್ನು ಸೆಕೆಂಡ್ ಫ್ಯಾಕ್ಟಿಗೆ ಹೋಗ್ಬೇಕಂತ ಹೇಳಿದರೆ, ಆ್ಯಪಲ್ದು iTunes ಅಂತ ಇದೆಯಲ್ಲ, ಅದ್ರ ಬಗ್ಗೆ ಎಲ್ಲ ಕಂಪ್ನಿಗಳು ಎಲ್ಲ ಪ್ರಾಡಕ್ಟ್ಗಳದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದ್ದೇ ಇರುತ್ತೆ. ಈ ಒಂದು iTunesದು ಎಷ್ಟು ಸ್ಟ್ರೇಂಜೆಸ್ಟ್ ಆ್ಯಂಡ್ ವಿಯರ್ಡೆಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಂದರೆ, ಇವ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಇವ್ರು ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದರೆ, ನೀವು ಅಗ್ರಿ ಮಾಡಬೇಕು ದ್ಯಾಟ್ ಈ ಒಂದು ಪ್ರಾಡಕ್ಟ್ನ ನೀವು ಯಾವುದೇ ರೀತಿಯಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ತಯಾರಿಸೋಕ್ಕೆ ಅಥವಾ ಕೆಮಿಕಲ್ ಬಯೋಕೆಮಿಕಲ್ ವೆಪನ್ಸ್ಗಳನ್ನ ತಯಾರಿಸೋಕ್ಕೆ ಯೂಸ್ ಮಾಡಲ್ಲ ಅಂತ. ಸೀರಿಯಸ್ಲಿ iTunes. ಇನ್ನು ನೆಕ್ಸ್ಟ್ ಫ್ಯಾಕ್ಟಿಗೆ ಹೋಗ್ಬೇಕಂತ ಹೇಳಿದರೆ, ಗೂಗಲ್ ಬಗ್ಗೆ 97% ಜನ ಗೂಗಲ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾ? ಸ್ಪೆಲ್ಲಿಂಗ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋಕ್ಕೆ. ಯಾವುದೋ ಒಂದು ವರ್ಡ್ ಹೇಳಬೇಕಿರುತ್ತೆ, ಅದ್ರ ಸ್ಪೆಲ್ಲಿಂಗ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಗೂಗಲ್ ಯೂಸ್ ಮಾಡ್ತಾರಂತೆ 97% ಆಫ್ ದ ಪೀಪಲ್. ಅದ್ರಲ್ಲಿ ನಾನು ಒಬ್ಬ. ಇರಲಿ. ಇನ್ನು ನೆಕ್ಸ್ಟ್ ಫ್ಯಾಕ್ಟ್ ಬಂದು, ನಮ್ಮ ವರ್ಲ್ಡ್ ಪಾಪ್ಯುಲೇಷನ್ 7.8 ಬಿಲಿಯನ್ ಇದೆ ಅಲ್ವಾ, ಅದರಲ್ಲಿ ಟಾಯ್ಲೆಟ್ ಎಷ್ಟು ಜನಕ್ಕೆ ಆ್ಯಕ್ಸಸ್ ಇದೆ ಅಂತಂದರೆ ಅರೌಂಡ್ 4.5 ಬಿಲಿಯನ್ ಪೀಪಲ್ಗೆ ಮಾತ್ರ ಟಾಯ್ಲೆಟ್ ಆ್ಯಕ್ಸಸ್ ಇರೋದು. ಆದರೆ ಸೆಲ್ ಫೋನ್ ಆ್ಯಕ್ಸಸ್ ಇರೋದು 6 ಬಿಲಿಯನ್. ಟಾಯ್ಲೆಟ್ಗಿಂತ ಸೆಲ್ ಫೋನ್ ಇಂಪಾರ್ಟೆಂಟ್.
ಇಲ್ಲಿಗೆ ಇವತ್ತಿನ ಟೆಕ್ ಸುದ್ದಿ ಆಸ್ ವೆಲ್ ಆಸ್ ಟೆಕ್ ಫ್ಯಾಕ್ಟ್ಸ್ನ ಮುಗಿಸೋ ಟೈಮ್ ಅಂತೂ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಒತ್ತಿ ಸೊ ದಟ್ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಕ್ಕಲಿ ಅಂತ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಸಹ ಮಾಡ್ಬೋದು ಆ್ಯಂಡ್ ನನ್ನಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸಹ ಮಾಡ್ಬೋದು. ನೆಕ್ಸ್ಟ್ ನಾನು ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ನ ಕವರ್ ಮಾಡಬೇಕಂತ ಹೇಳಿದರೆ ಅದನ್ನು ಕೂಡ ನೀವು ಕಮೆಂಟಲ್ಲಿ ಕೇಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.